ಏನು ಬೆಲೆ ಕಟ್ಟವ್ರು ಇದು? ಹೌದಲ್ವಾ? ಯಾರು ನೀವು? ಎಲ್ಲ ತಿಂಡಿಗೆ ಹೋಗಿರ್ಬೇಕು. ವೀಕ್ಷಕರೇ, ಜೋಡುಗಟ್ಟೆ ಸಂತೆ ಅಂದರೆ ಒಂದು ನಿಸರ್ಗದ ಒಂದು ರಸದೌತಣ. ಇಲ್ಲಿ ಆಲದ ಮರಗಳು, ಎತ್ತರವಾದ ಪ್ರದೇಶ, ಇವತ್ತು ಬಿಸಿಲು ಬೇರೆ ಇದೆ. ನೋಡೋದಕ್ಕೆ ಒಂದು ತುಂಬ ಮನಸ್ಸಿಗೆ ಒಂದು ಮುದ ನೀಡುತ್ತೆ. ಜಾಸ್ತಿ ಹಳ್ಳಿಕಾರ್ ತಳಿ ಬರುತ್ತೆ ಜಾಸ್ತಿ ಇಲ್ಲಿ. ಈ ಸುಂದರವಾದ ನಿಸರ್ಗದ ಒಂದು ರಮಣೀಯ ದೃಶ್ಯದಲ್ಲಿ ಜೋಡುಗಟ್ಟೆ ಸಂತೆ ನಡೆಯುತ್ತೆ ಪ್ರತಿ ಭಾನುವಾರ. ಗೌಡ್ರ, ನಿಮ್ಮವ ಏನು ಬೆಲೆ ಕಟ್ಟಿದ್ದೀರಿ ಸಲ? 65 ಹೋರಿಗಳು, ಹಸುಗಳು. ಹೋರಿ ಕಂಡಂಗೆ ಕಾಣ್ತವೆ. ಚೆನ್ನಾಗಿ ಬೆಳೆಸಿದ್ದೀರ. ಫೈನಲ್ ರೇಟ್ ಬಿಡೋದು 60. ಇನ್ನು ಹಲ್ಲು ಹಾಂ, ಪರವಾಗಿಲ್ಲ, ಚೆನ್ನಾಗಿದ್ದಾವ್ರಿ. ಬೆಳಿಗ್ಗೆ ಬಂದ್ರಾ? ನೋಡ್ಬಿಟ್ರೆ ನಮಗೆ ಗೊತ್ತಾಗ್ಬಿಡ್ತದೆ. ಇದೀರಾ ಸರ್? ಬೇರೆ ಬೇರೆ ಬೆಲೆ 96,000 ಹೇಳ್ತಾರೆ ಸರ್. 96,000 ಹೋರಿಗಳಲ್ವಾ? ಚೆನ್ನಾಗಿದಾವ್ರಿ. ಹಲ್ಲು ಅಲ್ಲಾಗಿಲ್ಲ. ಹಂಗಾರೆ 2 ವರ್ಷದ ಒಳಗಡೆ ಹಂಗಾರೆ ಇವೆಲ್ಲ ಹಂಗಾರೆ. ನೋಡ್ತೀರ ಇವರು? ನೋಡ್ತಿದ್ದೀರಾ ನೀವು? ಇನ್ನು ರೇಟ್ ಗಿಟ್ಟಿಲ್ಲ ನಿಮಗೆ? ಇಲ್ಲ. ಯಾವ ಯಜಮಾನ ನಿಮ್ಮದು? ನಮ್ಮದು ಕುಣಿಗಲ್ ಹತ್ರ ಜಾನ್ಸನ್. ಕುಣಿಗಲ್ ಅಲ್ಲಿ ಬೆಂಗಳೂರು ರೋಡು. ಹಾಂ, ಬೆಂಗಳೂರು.
ಸರ್ ನೀವು ಓರಿ ತಗೊಳ್ಳಾರ ಫೋಟೋ ಏ ಇಲ್ಲಪ್ಪ ನಾವು ಫೋಟೋ ಮಾಡಿ ಯೂಟ್ಯೂಬರ್ ನಾವು. ಯೂಟ್ಯೂಬ್ ಹಂಗಾರೆ ನಮಗೂ ಬರ್ತದೆ. ಹೌದು. ಯಾವ ಯಜಮಾನ್ರೆ? ನಾವು ಕುಣಿಗಲ್ ಕುಣಿಗಲ್ ಅವರ? ಆಯ್ತಾಯ್ತು. ಆಮೇಲೆ ಒಂದು ದನದ ಆಯಸ್ಸು ಎಷ್ಟು ವರ್ಷ ನಿಮ್ಮ ಅನುಭವದ ಪ್ರಕಾರ? ದನದ ಆಯಸ್ಸು ಆಯ್ತಾ ಒಂದು 25 ವರ್ಷ. ಹಾಂ ಕರೆಕ್ಟ್. ಚೆನ್ನಾಗಿ ಸಾಕಿದ್ರೆ ಸಾಕಿರೆ ಇಲ್ಲ ನನ್ನಂಗೆ ಕೂತ್ಕೊಂಡು ತಿನ್ಕೊಂಡ್ರೆ ಇಲ್ಲ. 20ರಿಂದ 25 ವರ್ಷ ಹೇಳ್ಬೋದಾ? ಇಲ್ಲ 20ರಿಂದ 25. ಇಲ್ಲ ಮಡ್ಗಕ್ಕಿಲ್ಲ, ಯಾರು ಮಡ್ಗಲ್ಲ. 20ರಿಂದ 25 ವರ್ಷ ನನಗೆ ಅನುಭವ ಇದೆ. ಒಂದ್ ವರ್ಷ 9 ಸೂಲ್ ಇಸ್ಕೊಂಡು ನಾನು ಮಾರಿದೆ, ತಿರ್ಗಾ 2 ಸೂಲ್ ಅವ್ರ ಮನೆಗೆ. ಅಷ್ಟೊತ್ತಿಗೆ ಒಂದು 25 ವರ್ಷ ದಾಟಿ. ಒಂದು ಹೊಸ ಎಷ್ಟು ಸೂಲ್ ಕೊಡ್ಬೋದು ಸರ್? ನಾವು ಸಾಕಾಣಿಕೆ ಒಂದ್ 10 ಸೂಲಿನ ಮೇಲೆ ಐತದ. ಹೌದಲ್ಲ? ಇಲ್ಲ ಅದ್ರೊಳಗೆ ಮಾರೋರು ಮಾರ್ಬಿಡ್ತಾರೆ ಅಲ್ವಾ? ಅಂದ್ರೆ ನಾವು ನಮ್ಮ ಆರೋಗ್ಯವನ್ನ ಹೆಂಗ್ ನೋಡ್ಕೊಂತೀವಿ, ಅವ್ರ ಆರೋಗ್ಯವನ್ನ ನಾವು ಗಮನ ಮಾಡ್ಬಿಟ್ರೆ ಅಲ್ವಾ? ಹಂಗಾಗಿ 20ರಿಂದ 25 ವರ್ಷ ಹೇಳ್ಬೋದು ಅಲ್ವಾ? ಖಂಡಿತ. ಈಗ ಕುರಿ ಮೇಕೆ 10ರಿಂದ 15 ವರ್ಷ ಅವೆಲ್ಲ ಇದಾವಲ್ಲ, ಹಂಗಾಗಿ ಚೆನ್ನಾಗಿದಾವ್ರಿ. ಫೈನ್. ಯಾರು ಮಹಾರಾಷ್ಟ್ರದವ್ರು ಬರ್ಬೇಕಾಗಿತ್ತು ತಗೋಬಿಡೋರು. ಆಮೇಲೆ ನಿಮ್ಮ ಪ್ರಕಾರ ಸಂತೆ ಅಂದ್ರೆ ಏನು ಸರ್? ದನದ ಸಂತೆ ಅಂದ್ರೆ ಏನು? ಇದೆಯಾ ಸಂತೆ? ಏನು? ಜೋಡ್ಗಟ್ಟೆ. ಸಂತೆಯಿಂದ ಏನೇನು ಕಲಿಬೋದು? ಸಂತೆಯಿಂದ ದನಿನ ಉಪಯೋಗ, ವ್ಯಾಪಾರ ಕಲಿಬಹುದು. ದನ ಪರಿಶೀಲಿಸ್ಕೋಬಹುದು. ದನ ಈ ದನ ಹೆಂಗೆ, ಈ ಹಸು ಹೆಂಗೆ, ಈ ಹೋರಿಗಳು ಹೆಂಗೆ, ಈ ವ್ಯಕ್ತಿಗಳು ಹೆಂಗೆ ತಿಳ್ಕೋಬಹುದು. ಆಮೇಲೆ ಜ್ಞಾನ ಸಿಗುತ್ತಲ್ವಾ? ಹೌದು, ಜ್ಞಾನ ಸಿಗುತ್ತೆ, ಪರಿಚಯ ಆಗುತ್ತಲ್ವಾ? ಸುಮಾರು ಜನ ಈಗ ನೀವ್ ಯಾರು, ನಾನ್ ಯಾರು, ಅವ್ರು ಯಾರು ಅಲ್ವಾ? ಸಂತೆಗೆ ಬಂದಿದೀವಿ ಅಲ್ವಾ? ಒಂದು ಪರಿಚಯ ಆಗುತ್ತಲ್ವಾ? ಆಮೇಲೆ ಮಾತುಗಳಿದಾವಲ್ಲ, ಅದು ಆರೋಗ್ಯವನ್ನು ವೃದ್ಧಿ ಮಾಡುತ್ತೆ. ಹೌದು, ಮಾತುಗಳನ್ನ ಹೆಚ್ಚೆಚ್ಚಾಗಿ ಮಾತಾಡ್ಬೇಕು ನಾವು. ಮಾತನ್ನ ಒಳಗಡೆ ಇಟ್ಕೋಬಾರ್ದು ನಾವು ಅಲ್ವಾ? ಕಾಯಿಲೆ ಜಾಸ್ತಿ. ಮಾತುಗಳನ್ನ ನಾವು ತುಂಬಾನೇ ಮಾತಾಡ್ಬೇಕು ನಾವು. ಮನ್ಸಲ್ಲಿರೋದನ್ನ ಮಾತಾಡ್ಬೇಕು ನಾವು.